ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈ ರೆಸಿಪಿ ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಲಿಕ್ಕೆ ಮತ್ತು ಹೆಲ್ತಿಗೆ ತುಂಬ ಒಳ್ಳೆಯದು. ಅದು ಯಾವ ರೆಸಿಪಿ ಅಂದರೆ ಹೆಸರು ಕಾಳು ಕಟ್ಲೆಟ್. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು ಹೆಸರು ಕಾಳನ್ನ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಓವರ್ನೈಟ್ ನೆನೆಸಿಡಬೇಕು. ನೋಡಿ, ನಾನು ಹೆಸರು ಕಾಳು ತೊಳ್ಕೊಂಡಿದ್ದ ನೀರನ್ನ ಗಿಡಗಳಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಓವರ್ನೈಟ್ ನೆನೆಸಿಡಬೇಕು. ಅದರ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ನೆಕ್ಸ್ಟ್ ಒಂದು ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ಅದೇ ಹಾಗೆ ಗ್ಯಾಪಲ್ಲಿ ಬಿಸಿನೀರಿಗೆ ಇಟ್ಟೆ ಕುಡಲಿಕ್ಕೆ. ನೋಡಿ, ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಸ್ವಲ್ಪನೇ. ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವಾಗ ಅದ್ರ ಜೊತೆ ಸ್ವಲ್ಪ ಶುಂಠಿ, ಒಂದು ಮೆಣಸಿನ್ಕಾಯಿ ಹಾಕ್ಕೊಬೇಕು. ಅದನ್ನಿಲ್ಲಿ ತೋರಿಸಿಲ್ಲ. ನೋಡಿ, ಈ ಥರ ತರಿಯಾಗಿ ರುಬ್ಕೊಬೇಕು. ನೀರು ಮಳ್ತಾ ಇದೆ, ಆಫ್ ಮಾಡಿಕೊಂಡೆ ಗ್ಯಾಸ್ ಸ್ಟವ್. ತರಿಯಾಗಿ ರುಬ್ಕೊಂಡು ನೆಕ್ಸ್ಟು ಒಂದು ಚಿಕ್ಕದು ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಎಲ್ಲನ ಚಿಕ್ಕದಾಗಿ ಹೆಚ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಬೇಕಾಗುತ್ತೆ ನಾವು. ಮಕ್ಕಳು ಕಾಳು ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ತಿಯಾಗಿ ಇರುತ್ತೆ, ಕಾಳು ತಿಂದಂಗೂ ಆಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಚಿಕ್ಕ ಉಂಡೆ ತೊಗೊಂಡು ತವ ಏನು ಬಿಸಿ ಆಗಿರುತ್ತೆ ಅದಕ್ಕೆ ನಾವು ಸಣ್ಣದಾಗಿ ತಟ್ಕೊಬೇಕಾಗುತ್ತೆ. ಹೀಗೆ ತಟ್ಕೊಂಡು ಇದನ್ನು ಸಣ್ಣೂರಿನಲ್ಲೇ ಬೇಯಿಸಬೇಕು. ತುಂಬ ದೊಡ್ಡೂರಿ ಇಟ್ಟು ಬೇಯಿಸಿದ್ರೆ ಅದೇನಾಗುತ್ತೆ ಅಂದರೆ ಒಳಗಡೆ ಬೆಂದಿರಲ್ಲ, ಹಾಗೆ ಇರುತ್ತೆ. ಒಂದು ಸೈಡ್ ಆಗಿದೆ, ಇವಾಗ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ನೋಡಿ, ಎರಡು ಕಡೆ ಬೆಂದಾಗಿದೆ. ಇವಾಗ ಇದನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಬಾಯ್.